ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬ ಅಂದರೆ ಒಂದು ತಿಂಗಳಾಯಿತು ವೀಡಿಯೋಸೇ ಮಾಡಿ ಹಾಕಿರಲಿಲ್ಲ ಕೆಲವು ಕಾರಣಾಂತರಗಳಿಂದ. ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನನ್ನ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮನೆ ಕೆಲಸದ ಜೊತೆ ಟೈಲರಿಂಗ್ ಕೆಲಸನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದಕ್ಕಿಂತನೂ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆಯಿತಾ. ಇವಾಗ ನೋಡ್ತಿರ್ಬೋದು, ಇದು ಸಿಂಪಲ್ಲಾಗಿ ನಾಟ್ ಹಾಕ್ಬಿಟ್ಟು ಇದನ್ನು ನಾನು ರೆಡಿ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ರೆಡಿ ಮಾಡಿದೆ ನೋಡಿ, ನೆನ್ನೆ ಕತ್ತರಿಸಿದೆ. ಸೊ ಇದನ್ನು ನಾನು ಸ್ಟಿಚ್ ಮಾಡಲಿಕ್ಕೆ 1.5 ಅವರನ್ನು ತೊಗೊಂಡಿದ್ದೀನಿ. ಯಾಕಂದರೆ ಸಿಂಪಲ್ ಬ್ಲೌಸ್ ಅಲ್ವಾ, ಹಾಗಾಗಿ ಕಟೋರಿ ಬ್ಲೌಸು ತುಂಬಾ ಇದು ಆಗುತ್ತೆ. ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೋಬೋದು. ಹಂಗೆ ಮನಸ್ಸು ಮಾಡಿದ್ರೆ 1-3 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ಬೋದು ನೋಡಿ ಇದರಲ್ಲಿ. ಸೊ ಇದರ ಕಟ್ಟಿಂಗನ್ನು ತೋರಿಸ್ತಾ ನಾನು ಯಾವ ರೀತಿ ಮನೆ ಕೆಲಸ ಮಾಡ್ತೀನಿ ಮತ್ತು ನಾನು ಎಷ್ಟು ಟೈಮಿಂಗನ್ನು ಹೆಂಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬನ್ನಿ. ಇವಾಗ ನೋಡಿ, ನಾನು ಪ್ಯಾಟರ್ನ್ ಏನಿದೆ ನಾನು ಫಸ್ಟಿಗೆ ನಾನು ತಗೊಂಡಿದ್ದೆ ನೋಡಿ. ಯಾಕಂದರೆ ಇವರು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಾನು ಇದನ್ನು ಪ್ಯಾಟರ್ನ ಏನು ಮಾಡಿದ್ದೀನಿ ಅಂದರೆ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಹಾಗೆ ಏನು ಮಾಡಬೇಕು ಅಂದರೆ ನಮಗೆ ಈಸಿ ಆಗುತ್ತೆ. ಯಾಕಂದರೆ ಈ ಒಂದೇ ಎದೆ ಸುತ್ತಳತೆಯಿಂದ ಎಲ್ಲ ಬ್ಲೌಸ್ಗೂ ಸೆಟ್ ಆಗೋಲ್ಲ. ಅಂದರೆ ಇವಾಗ 32 ಎದೆ ಸುತ್ತಳತೆ ಐತೆ ನೋಡಿ. ಸೊ ಅದು 32ಗೆ ಸೂಟ್ ಆಗೋಲ್ಲ. ಯಾಕಂದರೆ ಕೆಲವ್ರದ್ದು ಲೆಂತಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕೈ ತೋಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆರ್ಮ್ಹೋಲಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಪ್ಪಿತಪ್ಪಿ ಕೆಲವರಿಗೆ ಕೂರುತ್ತೆ, ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮಿಸ್ ಆಗಿಬಿಡುತ್ತೆ. ಸೊ ಹೆಸರು ಕೆಡೋ ಚಾನ್ಸಸ್ ಇರುತ್ತೆ. ಆದಷ್ಟು ಅವ್ರವ್ರ ಪ್ಯಾಟರ್ನ ತೆಗೆದಿಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ಇವತ್ತಿನ ಇದು ಏನಪ್ಪ ಅಂದರೆ, ನಾನು ಮಷಿನ್ ತೊಗೊಂಡಿರೋದು ನಮ್ಮ ಮನೆಯವ್ರಿಗೆ ಹೇಳಿಬಿಟ್ಟು ನಾನು ಅಂದರೆ ಆನ್ಲೈನು ಆಫ್ಲೈನು ಎರಡೂ ಕಲ್ತಿದ್ದೀನಿ ನಾನು. ಸೊ ಇದು ಹೊಲಿಗೆ ಕಲಿಯೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದರೆ ಮ್ಯಾಥ್ಸ್ ಸ್ಕೂಲಲ್ಲಿ ಬಿಡಿಸ್ದಂಗೆ ಇರುತ್ತೆ ನೋಡಿ. ಸೊ ತಲೆ ಇದ್ದವ್ರಿಗೆ ಮಾತ್ರ ಈ ವಿದ್ಯೆ ಹೊಲಿಯೋದು ನೋಡಿ ತಲೆಗೆ. ಯಾಕಂದರೆ ಅಷ್ಟೊಂದು ಟಫ್ ಆಗಿರುತ್ತೆ. ಈಸಿಯಾಗಿ ತೊಗೊಂಡ್ರೆ ಈಸಿ ಆಗುತ್ತೆ. ಅಂದರೆ ಬರುತ್ತೆ ಅಂತ ಏನಿಲ್ಲ, ಟೈಮ್ ಹಿಡಿಯುತ್ತೆ ನೋಡಿ ಎಲ್ಲದಕ್ಕೂ. ಸೊ ಅಲ್ಲಿವರೆಗೂ ನಾವು ಕಾಯಬೇಕು. ನಾನು ಕೂಡ ತಾಳ್ಮೆಯಿಂದ ಕಲ್ತಿದ್ದೀನಿ ನೋಡಿ. ಅಲ್ಲಿಗೆ ಕಲಿತಾಗ ನನಗೆ ನಾನು ಇದರಲ್ಲಿ ಸಕ್ಸಸ್ ಆಗಿರೋದು. ಏನಪ್ಪ ಅಂದರೆ ಸಕ್ಸಸ್ ಅಂದರೆ ನಾನೇನು ಬೇರೆ ಥರ ಅಂಗಡಿಯೆಲ್ಲ ಇಟ್ಟಿಲ್ಲ, ಮನೆಯಲ್ಲೇ ಮಾಡ್ತೀನಿ. ಇಲ್ಲಾಂದ್ರೂ ದುಡಿತೀನಿ. ಸೊ ನಾನು ಏನಾಗುತ್ತೆ ಅಂದರೆ ಸಿಸರಿನ್ ಅಲ್ವಾ, ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಹಾಗಾಗಿ ನಾನು ಜಾಸ್ತಿ ಇದ್ರ ಕಡೆ ತಲೆ ಹಾಕಲ್ಲ. ಅಂದರೆ ಅರ್ಜೆಂಟೆಲ್ಲ ಇತ್ತು ಅಂದರೆ ಕಸ್ಟಮರ್ದು ಕೊಡ್ತೀನಿ. ಅವರು ಮದುವೆ ಬ್ಲೌಸ್ ಎಲ್ಲ ಇತ್ತು ಅಂದರೆ ಅಷ್ಟೇ ನಾನು ಸ್ಟಿಚ್ ಮಾಡೋದು. ರೆಗ್ಯುಲರಾಗಿ ಬರ್ತಾರಲ್ಲ, ಸೊ ಅವರು ಏನಂತಾರಂದರೆ ನೀವು ಹೊಲಿದು ಕೊಡಿ ಅಂತ ಹೇಳ್ತಾರೆ. ಯಾಕಂದರೆ ಒಬ್ಬರ ಕೈ ಕೂತಿರುತ್ತಲ್ಲ, ಹಾಗಾಗಿ ಅವರು ಬರ್ತಾರೆ. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಬರೋರದು ಅಷ್ಟೇ ಹೊಲಿತೀನಿ. ಯಾಕಂದರೆ ನನಗೆ ಜಾಸ್ತಿ ಆಗಲ್ಲ, ಸಿಸರಿನ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ಬರುತ್ತೆ. ಸೊ ಇವಾಗ ನಾನು ಇದನ್ನು ಏನಕ್ಕಪ್ಪ ಅಂದರೆ ಅರ್ಜೆಂಟ್ ಐತೆ ಬ್ಲೌಸ್ ಇದು. ಹಾಗೆ ಕಟ್ ಮಾಡ್ತಾ ಒಂದು ಟಾಪಿಕನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ. ಏನಪ್ಪ ಟಾಪಿಕ್ ಅಂದರೆ, ಇವಾಗ ಮನೆ ಕೆಲಸದ ಜೊತೆ ಹೆಂಗೆ ಮ್ಯಾನೇಜ್ ಮಾಡೋದು. ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ. ಹೌಸ್ ವೈಫ್ ಅಂದರೆ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೈಟ್ ಆದರೂ ಕೆಲಸ ಮುಗಿಯೋದೇ ಇಲ್ಲ ನೋಡಿ. ಪಾಪ ಕೆಲವ್ರದ್ದು ಹಾಗೆ ಇರುತ್ತೆ. ಇನ್ನು ಕೆಲವ್ರದ್ದು ಏನಿರುತ್ತೆ ಅಂದರೆ ಒಂದು 11, 10 ಅನ್ನಷ್ಟರಲ್ಲಿ ಕೆಲಸ ಎಲ್ಲ ಮುಗಿದೋಗಿರುತ್ತೆ. ಅಂಥವರೆಲ್ಲ ಆರಾಮ್ಸೆ ಮಾಡ್ಕೋಬೋದು. ಆದರೆ ಜಾಯಿಂಟ್ ಫ್ಯಾಮ್ಲಿ ಇತ್ತು ಅಂದರೆ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಬ್ಬರು ಒಂಥರ ಆದರೆ ಇನ್ನೊಬ್ಬರು ಒಂಥರ, ಈ ರೀತಿ ಇರುತ್ತೆ ನೋಡಿ. ಎಲ್ಲರದ್ದು ಮೈಂಡ್ ಸೆಟ್ ಒಂದೇ ಥರ ಇರಲ್ಲ.
ಸೊ ಅಂಥ ಟೈಮಲ್ಲಿ ನಾವು ಹೆಂಗಪ್ಪ ಮ್ಯಾನೇಜ್ ಮಾಡೋದು, ಹೆಂಗೆ ನಾವು ಹೊಲಿಯೋದು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಏನಿಲ್ಲ ನೋಡಿ, ಸಿಂಪಲ್ಲಾಗಿ ನಾವು ಇವಾಗ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆ ಕೆಲಸ ಎಲ್ಲ ಮಾಡ್ಕೋತಿರ್ತೀವಲ್ಲ, ಸೊ ಮನೆ ಕೆಲಸ ಮಾಡುವಾಗ ಒಂಚೂರು ಇವಾಗ ನಾವು 6 ಗಂಟೆಗೆ ಏನಾದರೂ ಹೇಳ್ತಿದ್ವಿ ರೆಗ್ಯುಲರಾಗಿ ಅಂತಂದರೆ 5:15ಗೆ ಎದ್ದೇಳಿ ಮನೆ ಕೆಲಸ ಮಾಡಿ. ಅಂದರೆ ಇವಾಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಬ್ಬರೇ ಏನು ಕೆಲಸ ಮಾಡಲ್ಲ, ಸೊ ಎಲ್ಲರೂ ಕೈ ಹಚ್ತಾರೆ ಒಂಚೂರು ಚೂರು. ನಿಮ್ಮ ಕೆಲಸ ಎಷ್ಟಿದೆಯೋ ನೀವು ಮುಗಿಸ್ಕೊಂಡ್ಬಿಟ್ಟು ನಿಮ್ಮ ಈ ಪ್ರಾಕ್ಟೀಸನ್ನು ಮಾಡ್ಕೋಬೋದು. ಹಾಗೆ ಏನಪ್ಪ ಅಂದರೆ, ಮಾಡೋ ಕೆಲಸದಲ್ಲಿ ನಮಗೆ ಇಷ್ಟ ಇತ್ತು ಅಂದರೆ, ಈ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇತ್ತು ಅಂದರೆ, ನಾವು ಎಂಥದ್ದು ಸಿಚುವೇಷನಲ್ಲಿ ಕೂಡ ನಾವು ಟೈಮ್ ತೆಗಿಬೋದು. ಸೊ ಏನು ಮಾಡಬೇಕು ಅಂದರೆ, ನಮಗೆ ಅಂತ ಒಂದು ಜೀವನ ಇರುತ್ತಲ್ವಾ, ಹಾಗಾಗಿ ನಾವು ಅದನ್ನು ಜೀವಿಸೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಮಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ಕೊಳ್ಳಿ. ಪರ್ಸ್ನಲಾಗಿ ನನಗೆ ಅಂತಾನೆ ಅಂದರೆ, ನನಗೆ ಟೈಲರಿಂಗ್ ಕೆಲಸ ಅಂದರೆ ಬಹಳ ಇಷ್ಟ. ಸೊ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಆದರೆ ನನ್ನ ಹೆಲ್ತ್ ಕೈ ಕೊಡ್ತೈತೆ ನೋಡಿ, ಹಾಗಾಗಿ ನಾನು ಜಾಸ್ತಿ ತಲೆ ಹಾಕಿಲ್ಲ. ನಾನು ಈ ಮಷಿನ್ ತೊಗೊಂಡಿರೋದು ನಂದು ಅಷ್ಟೇ ಬಟ್ಟೆ ಹೊಲ್ಕೊಳ್ಳೋಕ್ಕೆ ಅಂತ ತೊಗೊಂಡಿರೋದು. ನನಗೆ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಆರ್ಡರ್ಸು ಬರುತ್ತೆ, ಅವ್ರಿಗೆಲ್ಲ ನಾನು ಹೊಲಿದಿರೋ ಬಟ್ಟೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನೀವು ನೋಡ್ತಿರ್ಬೋದು, ಇವಾಗ ಇದು ಬಂದಿರೋದು ಅರ್ಜೆಂಟ್ ಬ್ಲೌಸ್ ಇದ್ದವ್ರು ಮಾತ್ರ ತಂದು ಕೊಡ್ತಾರೆ ನೋಡಿ, ಯಾಕಂದರೆ ಬೇಗನೆ ಹೊಲ್ದ್ಬಿಟ್ಟು ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ನಾನು ಹೆಂಗಪ್ಪ ಮ್ಯಾನೇಜ್ ಮಾಡ್ತೀನಿ ಅಂತಂದರೆ, ಇವಾಗ ನಮ್ಮ ಯಜಮಾನ್ರು ಬಂದುಬಿಟ್ಟು ಅವರು ಬೇರೆ ಊರಿಗೆ ಹೋಗ್ತಾರಲ್ವಾ, ಫ್ಯಾಕ್ಟ್ರಿಗೆ ಹೋಗ್ತಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಬೇಗ ಏಳ್ತೀನಿ, ಅವ್ರ ಜೊತೆಗೇ ಮಕ್ಳಿಗೂ ಟಿಫಿನ್ ಇಡ್ತೀನಿ ಡಬ್ಬಿ ಕಟ್ಟಲಿಕ್ಕೆ. ಸೊ ಅಂದರೆ 1-1:30 ಗಂಟೆಯಲ್ಲಿ ನನ್ನ ಅಡುಗೆ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಉಳಿದಿರೋ ಟೈಮಲ್ಲಿ ನಾನು ಬಟ್ಟೆ ಮತ್ತು ಪಾತ್ರೆಗಳೆಲ್ಲ ತೊಳಿತೀನಿ, ಕಸ ಗುಡಿಸಿ ಟೀ ಎಲ್ಲ ಕುಡಿದು, ಲಾಸ್ಟಲ್ಲಿ ಟೀ ಕುಡಿತೀನಿ. ಕೆಲಸ ಎಲ್ಲ ಆದಮೇಲೆ ಟೀ ಕುಡಿದು ಒಂಚೂರು ಕೂತ್ಬಿಟ್ಟು ಮೈಂಡೆಲ್ಲ ಫ್ರೆಶ್ ಮಾಡಿಕೊಂಡು ಆಮೇಲೆ ನಾನು ಬಟ್ಟೆ ಇದ್ದರೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ತಗೋತೀನಿ. ಸೊ ನಾವು ಯಾವ ರೀತಿ ನಮಗೆ ಅವರು ಹಿಂಗಂತಾರೆ ಕೂತ್ರೆ ಇವ್ರು ಹಿಂಗಂತಾರೆ ಅನ್ನೋ ಯೋಚನೆ ಮಾಡೋದಕ್ಕಿಂತನೂ, ನಾವು ಯಾವ ರೀತಿ ಟೈಮ್ ತೆಗೆದು ನಮ್ಮ ಕೆಲಸಕ್ಕೆ ನಾವು ಯಾವ ರೀತಿ ನಾವು ಸಕ್ಸಸ್ಸನ್ನು ತಂದು ಕೊಡಬೇಕು, ತರ್ಕೊಳ್ಳೋದು ಅಂತ ನಾವು ಡಿಸೈಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂತ ಅಂದ್ಕೊಟ್ಟು ಕೂತ್ರೆ ನಮ್ಮದು ಯಾವುದೂ ಕೆಲಸ ಆಗಲ್ಲ ನೋಡಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಏನು ಮಾಡಿ, ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಿಮ್ಮ ಮನೆ ಕೆಲಸ ಎಲ್ಲ ಮಾಡಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.